ಹೆವಿ ಪಿಕಪ್ ಇದೆ ಗುರು. 100 ಈಸಿಯಾಗಿ ಹೊಟ್ಟೋಗುತ್ತೆ. ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ. ಎಷ್ಟು ದಿನ ನನ್ನ RXZ 5 ಸ್ಪೀಡ್ ಸ್ಮೋಕಿನ ರೈಡ್ ಮಾಡಿ ತೋರಿಸ್ತಿದ್ದೆ. ಇವತ್ತು ಅದೇ RXZ 5 ಸ್ಪೀಡ್ ಬ್ಲೂ ಕಲರ್ ಒರಿಜಿನಲ್ 5 ಸ್ಪೀಡ್ನ ಇನ್ನೊಂದು ಇದೆ. ಅದೇ ಒರಿಜಿನಲ್ RXZ 5 ಸ್ಪೀಡ್ ಇನ್ನೊಂದಿದೆ. ಬನ್ನಿ ಆ ಗಾಡಿನ ಓಡಿಸಿ ರಿವ್ಯೂ ಹೇಗಿದೆ ಕೊಡೋಣ. ನನ್ನ ಸೀಟ್ ಸ್ವಲ್ಪ ಕ್ವಶನಿಂಗ್ ಇತ್ತು ಅನಿಸ್ತು. ಏನ್ ಬ್ರೋ ಒಂದೇ ಕಿಕ್ಕು, ಅದೇ ಮಿಸ್ ಮಾಡ್ಕೋತಾ ಇರೋದು. ಅದ್ರಲ್ಲಿ ಒಂದು ಕಿಕ್ಕಲ್ಲೇ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ. ಏನು RPM ಮೀಟ್ರ್ ಹಿಂಗೆ ಓಡ್ತೈತೆ, ನೀಡ್ಲು ನಾಕಂಗೆ ಕುಣಿತೈತೆ. ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಅಂತ. ಸ್ಮೋಕಿಂಗ್ ಸ್ವಲ್ಪ ಫ್ಲಟ್ರಿಂಗ್ ಇದೆ ಸ್ಟಾರ್ಟಿಂಗು. ಅಯ್ಯೋ ಹೆವಿ ಪಿಕಪ್ ಇದೆ ಗುರು. ಅಂದರೆ ಬಿಟ್ಟಿದ ತಕ್ಷಣ ಗಾಡಿ ಹಿಂದಕ್ಕೆ ಹೋಗ್ತಾ ಇದೆ, ಎಳಿತಾ ಇದೆ. ಗುರು ಫ್ರೀಯಾಗಿ ಮೂವ್ ಆಗ್ತಾ ಇದೆ. ನನ್ನ ಸ್ಮೋಕಿಲ್ ಈ ಥರ ಅಲ್ಲ ಗುರು. 100 ಈಸಿಯಾಗಿ ಹೊಟ್ಟೋಗುತ್ತೆ. ಈ ಮೀಟ್ರ್ ಬಂದು RX 100ದು, ಇದು RX 135 ಅಲ್ಲ, ಅಥವಾ Z ಅಲ್ಲ, 5 ಸ್ಪೀಡ್ದು ಅಲ್ಲ, 100ದು. ಇನಿಷಿಯಲ್ಲು ಸೀರಿಯಸ್ ಆಗಿ ಹೇಳಬೇಕು ಅಂದರೆ ನಮ್ಮ ಸ್ಮೋಕಿ RXZ 5 ಸ್ಪೀಡ್ಗಿಂತ ಇದು ಮಸ್ತಾಗಿದೆ. ಅಂದರೆ ತಟ್ಟಂತ ರೆಸ್ಪಾಂಡ್ ಮಾಡ್ತಾ ಇದೆ. ನಾನೇನು ರೈಸ್ ಮಾಡ್ತಾ ಇಲ್ಲ, ಸುಮ್ಮನೆ ಹಿಡ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ನನ್ನ ಗಾಡಿ ಇಷ್ಟು ರೆಸ್ಪಾಂಡ್ ಮಾಡಲ್ಲ. ಲೇಟು ಓಪನ್ ಆಗುತ್ತೆ, ನಂದು ಲೇಟಾಗಿ ಓಪನ್ ಆಗುತ್ತೆ. ಯಾವಾಗ ಹಿಂಗೆ ರೈಸ್ ಮಾಡಬೇಕು, ಹಿಂಗೆ ರೈಸ್ ಮಾಡಿದ್ರೆ ರಿಸಲ್ಟು ಸೇಮ್ ಇದೆ. ಬಟ್ RXಗಳಲ್ಲಿ ಹೆಂಗೆ ಅಂದರೆ ಮುಟ್ರು ಮುನಿ ಸೊಪ್ಪಾಡ್ದಂಗೆ ಆಡಬೇಕು, ಹಂಗೆ ಆಡ್ತೈತೆ ಈ RXZ. ನನಗೆ ಈ ಥರ ಇಷ್ಟ ಆ್ಯಕ್ಚುಲಿ. ನಾವು ಹಿಂಸೆ ಕೊಟ್ಟು ಫಾಸ್ಟ್ ಹೋಗ್ಬಾರ್ದು. RXಗಳಲ್ಲಿ ಮುಟ್ಟಿದ್ರೆ ಅಯ್ಯಪ್ಪ ಭಯ ಆಗಬೇಕು. ಆ ಕ್ಯಾರೆಕ್ಟರ್ ಇದರಲ್ಲಿದೆ, ತುಂಬ ಇಷ್ಟ ಆಯಿತು. ಈಸಿಯಾಗಿ ತಗೋತಾ ಇದೆ, ಸ್ಟ್ರೆಸ್ಸೇ ತಗೋತಾ ಇಲ್ಲ ಗಾಡಿ. 90 100 ಅಲ್ಲ ನೋಡಿ. ಇದಕ್ಕೆ ನಾವು ಜಾಸ್ತಿ ಹಿಂಡಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಹೋಗುತ್ತೆ. ಬ್ರೇಕಿಂಗ್ ನೋಡ್ಕೊಳ್ಳೋಣ. ಬ್ರೇಕು ಓಕೆ. ಐ ಲೈಕ್ ದಿಸ್. 5th ಗೇರಲ್ಲೂ ಹಾಗೆ ಲೀನಿಯರಾಗಿ ತಗೋತಾ ಇದೆ. ಸಾಕಾಗೈತೆ ಗುರು. RXZ 5 ಸ್ಪೀಡ್ ಆದ್ರೂ ನನ್ನ ಹತ್ರ ಇರೋದು RXZ 5 ಸ್ಪೀಡೇ, ಓಡಿಸ್ತಾ ಇರೋದು RXZ 5 ಸ್ಪೀಡೇ. ಆದರೆ ಕ್ಯಾರೆಕ್ಟರ್ ಬೇರೆ ಬೇರೆನೇ ಇದೆ. ಇದು ಆ್ಯಕ್ಚುಲಿ ಟ್ರೂ RXZ 5 ಸ್ಪೀಡ್ ಕ್ಯಾರೆಕ್ಟ್ರು. 4UU ಸೀರೀಸಲ್ಲಿ ಹೆಂಗೆ ನುಗ್ಗುತ್ತೋ ಆ ಥರ ನುಗ್ತೈತೆ. ಸಖತ್ತಾಗಿ ಆಡ್ತೈತಲ್ಲ ಗುರು. ನಂದು ಹೋಗುತ್ತೆ, ನನ್ನ ಸ್ವಲ್ಪ ಟೈಮ್ ಆದಮೇಲೆ ಓಪನ್ ಆಗುತ್ತೆ. ಇದು ಹಂಗಲ್ಲ, ಕೈ ಮುಟ್ಟಿದ ತಕ್ಷಣ ಆರ್ತಾ ಇರುತ್ತೆ. ನಾನು ಯಾರು ಗಾಡಿ ಓಡಿಸಿದ್ರು ಸ್ವಲ್ಪ ನಿಧಾನಕ್ಕೆ ಬರ್ತಾರಪ್ಪ. ಎಫರ್ಟ್ಲೆಸ್ ಆಗಿ ಹೋಗ್ತಾ ಇದೆ. ಸ್ವಲ್ಪ ವೈಬ್ರೇಷನ್ ಇದೆ 80-90 ಅಲ್ಲಿ. ನಂದು ಇಂಜಿನ್ ಇನ್ನೂ ಸೆಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಇಂಜಿನಲ್ಲೂ ನಾಯ್ಸ್ ಇದೆ, ಸ್ವಲ್ಪ ಪವರ್ ಲಾಸ್ ಇದೆ ಅಂತ ಅನಿಸುತ್ತೆ. ಬಟ್ ಇದು ಆ ಥರ ಅಲ್ಲ. ಹೋಗ್ತಾ ಇದೆ, ರಾಕೆಟ್ ಹೋಗ್ತಾ ಇದೆ. ಏನು ಗುರು ಪಿಕಪ್ ಇದು. ಪ್ರತಿ ಗೇರಲ್ಲೂ ಪಿಕಪ್ ಇದೆ ಚೆನ್ನಾಗಿ. ಏನು ಪುಲ್ ಕೊಡ್ತೈತೆ ಅಂದರೆ ಪ್ರತಿ ಗೇರಲ್ಲೂ ಪುಲ್ ಇದೆ, ಈಕ್ವಲ್ ಪುಲ್ಲು. 3rd ಗೇರಲ್ಲಿ ಇದ್ದೀನಿ ಈಗ. ಸುಮ್ಮನೆ ನಾನೇನು ಹಿಂಗೆ ರೈಸ್ ಮಾಡ್ತಾ ಇಲ್ಲ, ಅಬ್ಸರ್ವ್ ಮಾಡಿ. ಸುಮ್ಮನೆ ಹಿಂಗೆ ಹಿಡ್ಕೊಂಡಿದ್ರು ಎಳ್ಕೊಂಡು ಹೋಗ್ತೈತೆ. ಒಂದು ಟ್ಯಾಪ್ ಅಷ್ಟೇ. ಖುಷಿ ಆಯಿತು. ತುಂಬ ದೂರ ಇದನ್ನೇ ಓಡ್ಸೋಣ ಅನ್ಸೈತೆ ಗುರು.
ಹಂಗಂತ ನಾನೇನು ಸ್ಮೋಕಿನ ಕಂಡಮ್ ಮಾಡ್ತಾ ಇಲ್ಲ. ಸ್ಮೋಕಿ ಕ್ಯಾರೆಕ್ಟರ್ ಬೇರೆ, ಈ ಗಾಡಿ ಕ್ಯಾರೆಕ್ಟರ್ ಬೇರೆ. ಮಫ್ಲರ್ ಸೌಂಡೇ ಬೇರೆ. ಅದಕ್ಕೇನಾದ್ರು ಒಳ್ಳೆ ಪೇಂಟಿಂಗ್ ಬಿದ್ದುಬಿಟ್ರೆ ಇನ್ನೂ ಕಡಕ್ಕಾಗಿರುತ್ತೆ ಗಾಡಿ. ನೋಡಿ ಇಲ್ಲಿ ಫುಲ್ ಹೆಂಗೆ ಕೊಡ್ತಾ ಇದೆ ಅಂದರೆ ನಿಮಗೆ ಮುಂದೆಗಡೆ ವೀಲಲ್ಲಿ ಗೊತ್ತಾಗುತ್ತೆ ಹೆಂಗೆ ಎದೊಳ್ತಾ ಇದೆ ಸಸ್ಪೆನ್ಷನ್ನು. ಸಿಕ್ಸ್ 600 meters ಸ್ಲೈಟ್ ಲೆಫ್ಟ್ ಅಂತೆ. ಖುಷಿ ಆಯ್ತಪ್ಪ ಈ RXZ 5 ಸ್ಪೀಡ್ ಓಡಿಸಿ. ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ? ನಿಧಾನಕ್ಕೆ ತಗೊಂಡು ಆಮೇಲೆ ಓಪನ್ ಆಗೋದು ಇಷ್ಟನಾ, ಇಲ್ಲ ಯಾವಾಗ ಬೇಕೋ ಆವಾಗ ಪಿಕಪ್ ಕೊಡ್ತಾ ಇರೋದು ಇಷ್ಟನಾ? ಯಾರೋ ಹೊಗೆ ಹಾಕೊಂಡಿದ್ದಾರೆ, ಹೂವು ಹಾಕೊಂಡು ಹೋಗೋರೆ. ಸಖತ್ ಇಷ್ಟ ಆಯ್ತಪ್ಪ ನನಗಂತೂ ಈ ಗಾಡಿ. ಪೇಂಟಿಂಗ್ ಆಗಿರ್ಬೋದು, ಲುಕ್ಸಲ್ಲಿ ಆಗಿರ್ಬೋದು, ಸ್ವಲ್ಪ ಹಳೇದೆ. ಪೇಂಟಿಂಗ್ ಇನ್ನೂ ಮಾಡಿಸ್ಬೇಕು. ಆದರೆ ಟ್ಯಾಂಕಲ್ಲೆಲ್ಲ ಸ್ವಲ್ಪ ಪೇಂಟಿಂಗು ಮಾಡಿಸ್ಬೇಕು. ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಕವರ್ಸು ಎಲ್ಲ ಸ್ವಲ್ಪ ಪೇಂಟಿಂಗ್ ಚಿಪ್ಪಾಗಿದೆ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ಸಗದಾಗಿದೆ ಅಲ್ಲ. ಇದು RX ಅನಿಲ್ ಅವ್ರದ್ದು. RPM ನೀಡ್ಲು ಮಾತ್ರ ನಿಗರಾಡ್ತೈತೆ. ಸಖತ್ ಖುಷಿ ಆಯಿತು ಗುರು. 4UU 301767 ಅಂದರೆ 3,01,767ನೇ RXZ 5 ಸ್ಪೀಡ್. ಇದು ನಂದೇ ದೊಡ್ಡದು ಅಂತ ಹೇಳ್ತಾರಲ್ಲ, ಹಂಗೆ ಹೇಳೋರಿಗೆ ಈ ಗಾಡಿ ನಂಬರ್, ಸೀರಿಯಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಓ ಸ್ಮೋಕಿನ ಚೆನ್ನಾಗಿ ಆಟ ಆಡಿಸ್ತಾವ್ರೆ ಗುರು. ವೀಲ್ ಎಲ್ಲ ಹೊಡ್ಕೊಂಡು ನೋಡಿ. ನಂದು ಕಾರ್ಬ್ರೇಟ್ರಲ್ಲಿ ಸ್ವಲ್ಪ ಇಶ್ಯೂ ಇರೋದ್ರಿಂದ ಫಸ್ಟ್ ಗೇರಲ್ಲೇ 40-60 ತೋರಿಸ್ತೈತೆ. ಪುಲ್ ಮಾತ್ರ ಸರಿಯಾಗೈತಪ್ಪು ಯಪ್ಪ. ಮಜಾ ಬಂತು, ಮಜಾ ಬಂತು ನೋಡಿ. ಸುಮ್ಮನೆ ಹಿಡ್ಕೊಂಡಿರೋದು ಅಷ್ಟೇ ಗುರು. ಗಾಡಿ ಎಳ್ಕೊಂಡು ಹೋಗ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ. ಆ ರೆಸ್ಪಾನ್ಸ್ ಇದೆ ನೋಡಿ. ಇವಾಗ ಬ್ರೇಕ್ ಹೊಡೆದೆ, ಅದಾದಮೇಲೆ ಮೂವ್ ಮಾಡಬೇಕು. ಒಂಚೂರು ಫ್ರೀ ಬಿಟ್ಟಿದ ತಕ್ಷಣ ಅದೇ ಎಳ್ಕೊತೈತೆ. ನನ್ನ ರೈಡಿಂಗ್ ಸ್ಟೈಲ್ಗೆ ಈ ಥರ ಇರಬೇಕು. ಟೈಮ್ ಕೊಟ್ಟು ಹೊಡೆಯೋದಲ್ಲ. ಬಟ್ ಅದೇನು ಮಾಡೋದು, ಟಾರ್ಕ್ ಸಿಗ್ತಾ ಇಲ್ಲ ನಾನು ಅದರಲ್ಲಿ. ವಾವ್, ಎಫರ್ಟ್ಲೆಸ್ ಆಗಿ ಹೋಗ್ತಾಯಿದ್ದೆ ಗುರು. ಸುಮ್ಮನೆ ಗೇರ್ ಚೇಂಜ್ ಮಾಡಿದ್ರೆ ಸಾಕು. ಐ ಲೈಕ್ ದಿಸ್ ಯಾ. ಈ ಕ್ಯಾರೆಕ್ಟರ್ನ ನಾನು ನನ್ನ ಗಾಡಿಗೆ ತರ್ಸ್ಕೊಂತೀನಿ. ಇದು ಹೆಂಗೆ ಅಂದರೆ ಒಂದೊಂದು ಕಾರ್ಬೋರೇಟ್ರಿಗೆ, ಒಂದೊಂದು ಟ್ಯೂನಿಂಗಿಗೂ ಪರ್ಫಾರ್ಮೆನ್ಸು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಗಾಡಿ ಕ್ಯಾರೆಕ್ಟರ್ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿರೋ ಮಸಾಲೆ ಕ್ಯಾರೆಕ್ಟರ್ ಇದು. ಮಿರ್ಚಿ ಮಸಾಲೆ ಚೇಂಜ್ ಮಾಡಿದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಾನೇ ಇರುತ್ತೆ. ಅದಕ್ಕೆ ಗುರು RX ಬಗ್ಗೆ ಸುಮ್ಮನೆ ಹುಚ್ಚಿಡಿಸ್ಕೊಳ್ಳಲ್ಲ. ಇಷ್ಟೆಲ್ಲ ಒಂದೊಂದು ಆಲ್ಟ್ರೇಷನಲ್ಲೂ ಒಂದೊಂದು ಫ್ಲೇವರು. ಏನಂದರೆ ಪ್ರತಿ ಒಂದು ಸೆಟಪ್ ಚೇಂಜ್ಗೂ ಒಂದು ಹೊಸ ಗಾಡಿ ಓಡಿಸೋ ಫೀಲಿಂಗು.